ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಏನಂತಂದರೆ ಈಗಾಗಲೇ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಸಲುವಾಗಿ ಕಾಯ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಂದರೆ SC ST ಒಂದು ವಿದ್ಯಾರ್ಥಿಗಳು ಇದ್ದಾರೆ, ಅವರುಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಸಲುವಾಗಿ ಕಾಯ್ತಿರುವಂಥದ್ದು. ಸೊ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಟ್ವೀಟ್ ಮುಖಾಂತರ. ಈ ಒಂದು ಟ್ವಿಟರನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಪಾಲಕರು ಅವರು ಒಂದು ಟ್ವಿಟರಲ್ಲಿ ಕೇಳಿದಾಗ, ಸೊ ಯಾರೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಕೇಳಿದಾಗ, ಸೊ ಸೋಷಿಯಲ್ ವೆಲ್ಫೇರ್ ಒಂದು ಟ್ವಿಟರ್ ಹ್ಯಾಂಡಲ್ ಮುಖಾಂತರ ರಿಪ್ಲೈ ಬಂದಿರುವಂಥದ್ದನ್ನು ನಾನು ನಿಮ್ಮ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ಒಂದು ಸೋಷಿಯಲ್ ವೆಲ್ಫೇರ್ SC ST ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಆರಂಭವಾಗಿದೆ. ಸೊ ಆ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂತ ನೋಡೋದಾದರೆ, ಸೊ ಇಲ್ಲಿ ನಾನು ಟ್ವಿಟರ್ ಹ್ಯಾಂಡಲಿಂದ ಬಂದಿರುವಂಥ ಒಂದು ಸ್ಕ್ರೀನ್ ಶಾಟನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಇದು ನೋಡ್ತಾ ಇದ್ದೀರಿ ಸ್ಕ್ರೀನ್ ಶಾಟನ್ನು. ಇದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ರಿಪ್ಲೈ ಬಂದಿರುವಂಥದ್ದು. ಯಾವೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹತೆ ಮಾನದಂಡ ಈ ಕೆಳಗಿನಂತಿದೆ ಅಂತ ಒಂದು ರಿಪ್ಲೈನ ಮಾಡಿದ್ದಾರೆ. ಇದಕ್ಕೆ ಪಾಲಕರು ಏನು ಕೇಳಿದ್ದಾರೆ ಅಂತಂದರೆ, ಯಾವೆಲ್ಲ ಒಂದು ಇದನ್ನದ ಮಾನದಂಡಗಳು ಇದ್ದಾವೆ ಅದನ್ನು ಹೇಳಿ ಅಂದಿದ್ದಕ್ಕೆ ಸೊ ಅವರು ಲಿಸ್ಟನ್ನು ಕೊಟ್ಟಿದ್ದಾರೆ. ಒಂದೇದು ಏನಂತಂದರೆ ಇಲ್ಲಿ ಕರ್ನಾಟಕದ ನಿವಾಸಿಯಾಗಿರಬೇಕು ಅಂತ ಇದೆ, ಓಕೆನಾ. ಸೊ ಎರಡನೇದು ಪ್ರಸ್ತುತ ಅಧ್ಯಯನ ಮಾಡುತ್ತಿರುವ ಅಭ್ಯರ್ಥಿಗಳು ಏನಪ್ಪ ಅಂತಂದರೆ, ಪ್ರಸ್ತುತ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಪ್ರಸ್ತುತ ಓದ್ತಿರ್ಬೇಕು, ಅವರು ಸ್ಕೂಲನ್ನು ಬಿಟ್ಟಿರಬಾರ್ದು, ಕಾಲೇಜನ್ನು ಬಿಟ್ಟಿರಬಾರ್ದು. ಆಮೇಲೆ ವಾರ್ಷಿಕ ಆದಾಯ 7.5ವರೆಗೆ ಇರಬೇಕು. ಆಮೇಲೆ ಇದು ಮೇನ್ ಇಂಪಾರ್ಟೆಂಟ್ ಇದೆ ನೋಡಿರಿ, ಇಲ್ಲಿ 4ನೇದು. ಸೊ ಮ್ಯಾನೇಜ್ಮೆಂಟ್ ಕೋಟಾ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅರ್ಹತೆ ಇರುವುದಿಲ್ಲ. ಓಕೆ, ಸೊ ಇದು ಹಾಸ್ಟೆಲ್ ಅಭ್ಯರ್ಥಿಗಳಿಗೆ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾ ಏನು ಒಂದು ಈ ಮ್ಯಾನೇಜ್ಮೆಂಟ್ ಅಂದರೆ ಯಾವಾಗ ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸಿರ್ತಾರಲ್ಲ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಸೊ ಹಾಸ್ಟೆಲ್ಸ್ ಮ್ಯಾನೇಜ್ಮೆಂಟ್ ಕೋಟಾ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಅರ್ಹರಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ತುಂಬ ಶಾಕಿಂಗ್ ಅಪ್ಡೇಟ್ ಅಂತ ಹೇಳ್ಬೋದು. ಇನ್ನೊಂದು 5ನೇ ಪಾಯಿಂಟ್ ಅಂದರೆ, ಸಾಮಾನ್ಯ ಕೋರ್ಸ್ಗಳಿಗೆ ಈ ಹಿಂದೆ ಹಾಸ್ಟೆಲ್ ತೆಗೆದುಕೊಂಡಿರಬಾರ್ದು. ಅಂದರೆ ಈಗಾಗಲೇ ಅವ್ರು ಏನು ಮಾಡಿರ್ಬಾರ್ದು ಅಂದರೆ, ಸೇಮ್ ಕೋರ್ಸಿಗೆ ಆಲ್ರೆಡಿ ಅವರು ಒಂದು ಫಾರ್ ಎಕ್ಸಾಂಪಲ್ ಇವಾಗ BS ನರ್ಸಿಂಗ್ ಮಾಡಿರ್ತಾರೆ, ಮತ್ತು ಅವರು GNM ನರ್ಸಿಂಗ್ ಮಾಡ್ತಿರ್ತಾರೆ. ಸೊ ಈ ಥರ ಇರುವಂಥ ಸಮಾನ ಕೋರ್ಸ್ಗಳಿಗೆ ಅವರು ಅಡ್ಮಿಷನ್ ತೊಗೊಂಡಿರಬಾರ್ದು. ಸೊ ಹೆಚ್ಚಿನ ಮಾಹಿತಿಗಾಗಿ ಏನಂತಂದರೆ, ನೀವು ಈ ಒಂದು ಕೆಳಗೆ ಕೊಟ್ಟಿರುವಂಥ ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ನೀವು ಇದಕ್ಕೆ ಸಂಪರ್ಕಿಸಬಹುದು. ವಾಟ್ಸಪ್ ನಂಬರನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ, ಇದಕ್ಕೆ ನೀವು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬಹುದು ಅಂತ ಹೇಳಿದ್ದಾರೆ. ಸೊ ಇದು ಒಂದು ಏನಂತಂದರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರುವಂತಹ ಒಂದು ಏನಂದರೆ ಎಲಿಜಿಬಿಲಿಟಿ ಕೂಡ ಅಂತ ಕರಿತೀವಿ ನಾವು. ಸೊ ಎಲಿಜಿಬಿಲಿಟಿ ನೋಡಿಕೊಂಡು ನಿಮಗೆ ಅಡ್ಮಿಷನ್ಸ್ಗಳನ್ನು ಇಲ್ಲಿ ಪಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆ ಟ್ವಿಟರ್ ಹ್ಯಾಂಡಲಿಂದ ಸಿಕ್ಕಿರುವಂಥದ್ದು.